ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಚೆನ್ನಾಗಿ ಓದಬೇಕು. ಸರಿ ಅಮ್ಮ. ಹಾ ತಗೋ ಕೃಷ್ಣ. ನೀನ್ ಹುಟ್ಟಿದ್ದಪ್ಪ ಅಲ್ವಾ, ಈ 10 ರೂಪಾಯಿ ತಗೊಂಡು ಹೋಗಿ ನಿನ್ ಫ್ರೆಂಡ್ಸಿಗೆ ಚಾಕ್ಲೇಟ್ ಕೊಡ್ಸು. ಆಯ್ತಮ್ಮ, ಕೊಡಿಸ್ತೀನಿ. ನಮಸ್ಕಾರ ಮೇಡಮ್, ನೀವು ಬರ್ತೀರಾ ಅಂತ ಐಶ್ವರ್ಯ ಮೇಡಮ್ ಹೇಳಿದ್ರು. ಮತ್ತೆ ಗೇಟ್ ಹತ್ರ ನಿಲ್ಬೇಕಲ್ವಾ, ಇಲ್ಲಿ ಯಾಕಿದ್ಯಾ? ಅದು ನೀವ್ ಯಾವಾಗ ಬರ್ತೀರಾ ಅಂತ ಗೊತ್ತಿಲ್ವಲ್ಲ ಮೇಡಮ್. ನಾನ್ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಆದ್ರೂ ಕೂಡ ನಾನ್ ಬರೋವರೆಗೂ ಗೇಟ್ ಹತ್ರ ವೇಟ್ ಮಾಡ್ಲೇಬೇಕು. ಎಲ್ಲಿ ನಿನ್ ಗಂಡ? ಆಚೆ ಹೋಗಿದ್ದಾರೆ ಮೇಡಮ್, ತರಕಾರಿ ತರೋದಕ್ಕೆ. ತರಕಾರಿ ತರಕ್ ಹೋಗಿದ್ದಾನ ಇಲ್ಲ ಕುಡಿಯಕ್ ಹೋಗಿದ್ದಾನ? ನನ್ ಅಕ್ಕನ್ ಮುಂದೆ ಕುಡಿದ್ರೆ ಏನಾಗತ್ತೋ ಗೊತ್ತಿಲ್ಲ, ನನ್ ಮುಂದೆ ಕುಡಿದ್ರೆ ಕೈ ಕಾಲ್ ಮುರಿತೀನಿ ಅಂತ ಹೇಳು ನಿನ್ ಗಂಡಂಗೆ. ಸರಿ. ನನ್ನ ಅಕ್ಕನ್ನ ನೋಡಿದ್ಯಲ್ವಾ, ಯಾವ ಥರ ಗೊತ್ತಲ್ವಾ? ನೋಡಿದ್ದೀನಿ ಮೇಡಮ್, ಐಶ್ವರ್ಯ ಮೇಡಮ್ ತುಂಬಾ ಸೀರಿಯಸ್ ಆಗಿರ್ತಾರೆ. ನಾನು ಅದಕ್ಕಿಂತ ಡಬಲ್. ನನ್ನ ಹತ್ರ ಹುಷಾರಾಗಿದ್ರೆ ಒಳ್ಳೇದು. ಸರಿ ಮೇಡಮ್. ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಶ್ಯಾಮ, ಕೃಷ್ಣ ಅಂತ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ನೀನು ಹೋಗಿರೋ ಕೆಲಸ ಮುಗಿಸು, ನಮ್ಗದು ತುಂಬ ಇಂಪಾರ್ಟೆಂಟ್. ಇಲ್ಲಿರೋ ಪ್ರಾಬ್ಲಮ್ಸ್ ತುಂಬ ಚಿಕ್ಕದು. ನಾನು ಚಿಟ್ಕೆಲ್ ಸಾಲ್ವ್ ಮಾಡ್ತೀನಿ, ಇದೆಲ್ಲ ನಾನು ನೋಡ್ಕೋತೀನಿ. ಇನ್ಮುಂದೆ ನಿನ್ನ ಸೇಡು ನಂದು. ನಿಂಗೆ ಶ್ಯಾಮ ಮೇಲಿರೋ ಸೇಡು ಪ್ರತೀಕಾರ ಎಲ್ಲ ನಾನು ತೀರಿಸ್ತೀನಿ. ಅದನ್ನೇ ಕೆಲಸ ಮಾಡ್ಕೋತೀನಿ. ಅವ್ರನ್ನ ಹೇಗೆ ಬೀಳ್ಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಂಗೆ ತುಂಬ ಸಹಾಯ ಮಾಡಿದ್ಯಾ, ನಿನ್ನ ಸಹಾಯಕ್ಕೆ ನಾನು ಋಣ ತೀರಿಸ್ತೀನಿ. ಆನಂದ ಗಜಪತಿ ವರ್ಮ ಕುಟುಂಬನ ನಾಶ ಮಾಡ್ತೀನಿ. ಅವ್ರನ್ನ ಮತ್ತೆ ಕೆಳಗಿನ ಸ್ಥಾನಕ್ಕೆ ತಂದು ನಿನ್ನ ಕಾಲ್ ಹತ್ರ ಇರೋ ಹಾಗೆ ಮಾಡ್ತೀನಿ. ಇದೇ ನಾನು ನಿಂಗೆ ಕೊಡ್ತಾ ಇರೋ ರಿಟರ್ನ್ ಗಿಫ್ಟ್ ಅಕ್ಕ. ಬಾ ವಿಹಾರಿ. ಬಾಪಾ, ಕಮಾನ್ ಕಮಾನ್ ಕಮಾನ್. ವಿಹಾರಿ, ಕೇಕ್ ಕಟ್ ಮಾಡು ಕಂದ. ಓಕೆ ತಾತ. ವಿಹಾರಿ, ವಿಹಾರಿ. ಕೃಷ್ಣ ಬಾ. ಹ್ಯಾಪಿ ಬರ್ತ್ಡೇ ವಿಹಾರಿ. ಥ್ಯಾಂಕ್ ಯು ಕೃಷ್ಣ. ಇವನೇನು ಈಗ ಬಂದ? ನನ್ನ ಮೊಮ್ಮಗನ್ಗೆ ಏನಾದ್ರೂ ಮಾಡುವಾಗ್ಲೇ ಕರೆಕ್ಟ್ ಟೈಮ್ಗೆ ಶನಿ ಹಾಗೆ ಬರ್ತಾನೆ. ಮತ್ತೆ ಈಗೇನ್ ಮಾಡ್ತಾನೋ? ಥ್ಯಾಂಕ್ ಯು ಕೃಷ್ಣ, ಅಂಡ್ ಐ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಯಾರಾದ್ರೂ ಹಬ್ಬದ ದಿನ ವಿಶ್ ಮಾಡಿದ್ರೆ ಐ ವಿಶ್ ಯು ದ ಸೇಮ್ ಅಂತ ಹೇಳ್ತೀವಿ. ಅಂತದ್ರಲ್ಲಿ ಬರ್ತ್ಡೇ ದಿನಾನು ವಿಶ್ ಯು ದ ಸೇಮ್ ಅಂತ ಹೇಳೋದು, ವಿಹಾರಿ ಕೃಷ್ಣನ್ ಬರ್ತ್ಡೇ ಒಂದೇ ದಿನ ಬರೋದು ಆಶ್ಚರ್ಯವಾಗಿದೆ. ಹ್ಯಾಪಿ ಬರ್ತ್ಡೇ ಕೃಷ್ಣ. ಥ್ಯಾಂಕ್ ಯು ಸರ್.
ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕೃಷ್ಣ. ಥ್ಯಾಂಕ್ ಯು ಶ್ಯಾಮಮ್ಮ. ಕೃಷ್ಣ, ಇವತ್ತು ನಿನ್ ಬರ್ತ್ಡೇ ಅಲ್ವಾ? ಮತ್ತೆ ಯಾಕೆ ಹೊಸ ಬಟ್ಟೆ ಹಾಕೊಂಡಿಲ್ಲ? ಅಮ್ಮನ ಹತ್ರ ದುಡ್ಡಿಲ್ಲ ತಾತ ಅವ್ರೆ, ಅದಕ್ಕೆ ರೋಡ್ ಅಂಗಡಿಲಿ ಈ ಹಳೆ ಬಟ್ಟೆನೆ ತಂದ್ಕೊಟ್ರು. ಆದರೂ ಏನೂ ಪರವಾಗಿಲ್ಲ. ಅಮ್ಮ ಪ್ರೀತಿಯಿಂದ ಏನು ಕೊಟ್ಟರು ಅದು ಚೆನ್ನಾಗೇ ಇರುತ್ತೆ. ಕೃಷ್ಣ, ನೀನು ಕೇಕ್ ಕಟ್ ಮಾಡ್ದ್ಯಾ? ಕಟ್ ಮಾಡಿಲ್ಲ ಶ್ಯಾಮಮ್ಮ. ಯಾಕೆ, ಏನಾಯ್ತು? ಹೇಳಿದ್ನಲ್ವ ಶ್ಯಾಮಮ್ಮ ದುಡ್ಡಿಲ್ಲ ಅಂತ. ಅದಕ್ಕೆ ಅಮ್ಮ ನಂಗೆ 10 ರೂಪಾಯಿ ಕೊಟ್ಟು ಫ್ರೆಂಡ್ಸ್ಗೆ ಎಲ್ಲರಿಗೂ ಚಾಕ್ಲೇಟ್ ಕೊಡು ಅಂತ ಹೇಳಿದ್ರು. ನನ್ನ ಬೆಸ್ಟ್ ಫ್ರೆಂಡ್ ವಿಹಾರಿ ಅಲ್ವಾ, ಅವನಿಗೆ ಅಮ್ಮ ಕೊಟ್ಟಿರೋ 10 ರೂಪಾಯಿಲಿ ಚಾಕ್ಲೇಟ್ ತಗೊಂಬಂದೆ. ಕೃಷ್ಣ, ಕೇಕ್ ಕಟ್ ಮಾಡಿಲ್ಲ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ವಿಹಾರಿದು ನಿಂದು ಸೇಮ್ ಡೇ ಬರ್ತ್ಡೇ ಅಲ್ವಾ? ಈ ಕೇಕ್ ನೀವಿಬ್ರು ಸೇರಿ ಕಟ್ ಮಾಡ್ಬೋದು, ಸರಿನಾ? ಮಮ್ಮಿ ಏನು ಅವನಿಗೆ ನನ್ನ ಕೇಕ್ ಕಟ್ ಮಾಡು ಅಂತಿದ್ದಾಳೆ? ಶ್ಯಾಮ, ಇಬ್ಬರ ಕೈಯಲ್ಲೂ ಇದೇ ಕೇಕ್ ಕಟ್ ಮಾಡಿಸೋ ಚೆನ್ನಾಗಿರಲ್ಲ. ಕೃಷ್ಣನ್ಗೋಸ್ಕರ ಇನ್ನೊಂದು ಕೇಕ್ ಕೊಡ್ಸೋಣ. ಅವನ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಜೊತೆ ಸೇರಿ ಬರ್ಡೇ ಮಾಡ್ಕೋತಾನೆ. ಸರಿ ಅತ್ತೆ. ಕೃಷ್ಣ, ಇರು, ನಿನ್ಗೆ ಹೊಸ ಡ್ರೆಸ್ ತರ್ತೀನಿ. ಕೃಷ್ಣ, ಈ 3 ಡ್ರೆಸ್ಸಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತು ಹೇಳು? ನಂಗೆ ಯಾಕೆ ಶ್ಯಾಮಮ್ಮ? ಪರವಾಗಿಲ್ಲ ಹೇಳು ಕೃಷ್ಣ. ಈ ಶ್ಯಾಮಮ್ಮನ್ ಮತ್ ನೀನ್ ಕೇಳ್ತೀಯ ಅಲ್ವಾ? ಹೇಳು. ಬರ್ತ್ಡೇ ದಿನ ನಿನ್ನನ್ನು ಹೀಗೆ ನೋಡಕ್ಕಾಗಲ್ಲ. ನೀನು ಹೊಸ ಬಟ್ಟೆ ಹಾಕೊಂಡು ನಗ್ತಾ ಖುಷಿಯಾಗಿರ್ಬೇಕು. ಸೆಲೆಕ್ಟ್ ಮಾಡು, ಯಾವ ಡ್ರೆಸ್ ಬೇಕು? ನಂಗೇನು ಬೇಡ ಶ್ಯಾಮಮ್ಮ, ಇದು ನನ್ನ ಅಮ್ಮ ಕೊಡಿಸಿರೋ ಬಟ್ಟೆ. ನಾನು ನಿನಗೆ ಅಮ್ಮನ ಹಾಗೆ ಅಲ್ವಾ? ತಗೋ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡು. ಇದು ತುಂಬಾ ಚೆನ್ನಾಗಿದೆ ಶ್ಯಾಮಮ್ಮ. ನನ್ ಮುದ್ದು ಕಂದ, ಬಾ ಬಾ. ಏನಂದ್ರೆ ಕೃಷ್ಣ ಈ ಡ್ರೆಸ್ಸಲ್ಲಿ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾನಲ್ವಾ? ಹೌದು ಶ್ಯಾಮ, ನನ್ ದೃಷ್ಟಿನೇ ತಾಗತ್ತನ್ಸತ್ತೆ. ಏಯ್ ಕೃಷ್ಣ, ನನಗೆ ಸಿಗ್ಬೇಕಾಗಿದ್ದೆಲ್ಲ ನಿನಗೆ ಸಿಗ್ತಾ ಇದೆ. ನಮ್ಮಮ್ಮ ಪ್ರೀತಿಯಿಂದ ನನಗೆ ಅಂತ ಡ್ರೆಸ್ ತಂದ್ರೆ ಅದು ಕೂಡ ನಿನಗೆ ಸಿಕ್ತಲ್ಲೋ. ಅಖಿಲ್ ಶ್ಯಾಮ ಯಾಕೆ ಈ ಕೃಷ್ಣನ್ ನೋಡಿ ಹೀಗಾಡ್ತಾರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಕೃಷ್ಣ, ಇದೇನಪ್ಪ ನಿನ್ ಲೀಲೆ? ಹೆತ್ತ ಮಗನ್ ಮೇಲೆ ತೋರಿಸ್ಬೇಕಾಗಿರೋ ಪ್ರೀತಿನ ಬೇರೆ ಹುಡುಗನ್ ಮೇಲೆ ತೋರಿಸೋದು ಅಂದ್ರೆ? ವಿಹಾರಿ, ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು.
ಶ್ಯಾಮಮ್ಮ ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗ್ ಬರ್ತೀನಿ ಅಂತ ಅನ್ಬೇಕು, ಸರಿನಾ? ಸರಿ ಶ್ಯಾಮಮ್ಮ. ಒಂದ್ ನಿಮಿಷ ಇರು. ಕೃಷ್ಣ, ದಾರಿಲಿ ಕೇಕ್ ತಗೊಂಡು ಹುಷಾರಾಗಿ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡಿಸ್ಬೇಕು. ಸರಿ ಶ್ಯಾಮಮ್ಮ, ಹೋಗಿ ಬರ್ತೀನಿ ಶ್ಯಾಮಮ್ಮ. ಬಾಯ್ ವಿಹಾರಿ. ಬಾಯ್ ಕೃಷ್ಣ. ಕೃಷ್ಣ, ಏನು ಮೇಡಮ್? ಈ ಡ್ರೆಸ್ ಏನು, ಆ ಕೇಕ್ ಏನು? ಇವತ್ತು ನನ್ನ ಬರ್ತಡೇ ಅಲ್ವಾ ಮೇಡಮ್? ನಂಗ ವಿಷಯ ಗೊತ್ತು. ಇಷ್ಟು ಕಾಸ್ಟ್ಲಿ ಡ್ರೆಸ್ ಹಾಕಿದ್ಯಾ? ಎಲ್ಲಿಂದ ಇದು? ನೀನಮ್ಮ ಕೊಡ್ಸಿದ್ದ? ಇಲ್ಲ ಮೇಡಮ್. ಮತ್ಯಾರು ಕೊಡ್ಸಿದ್ದು? ಇವತ್ತು ನನ್ನ ಬರ್ತಡೇ ಅಂತ ನನ್ನ ಫ್ರೆಂಡ್ ವಿಹಾರಿಗೆ ಚಾಕ್ಲೇಟ್ ಕೊಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಮೇಡಮ್. ಈ ಡ್ರೆಸ್ ಅವ್ರು ಕೊಟ್ಟಿದ್ದ? ಹೌದು ಮೇಡಮ್, ನನ್ನ ಫ್ರೆಂಡ್ ಅವ್ರ ಮಮ್ಮಿ ಕೊಡಿಸಿದ್ದು. ಮತ್ತೆ ಆ ಗಿಫ್ಟ್ ಯಾರು ಕೊಟ್ಟಿದ್ದು? ಈ ಗಿಫ್ಟು ಕೂಡ ಅವರೇ ಕೊಟ್ಟರು. ಇವತ್ತು ನನ್ನ ಬರ್ತಡೇ ಮಾತ್ರ ಅಲ್ಲ, ನನ್ನ ಫ್ರೆಂಡ್ ಬರ್ತಡೇನೂ ಇವತ್ತೇ. ಅದಕ್ಕೆ ನನಗೆ ಈ ಡ್ರೆಸ್ಸು, ಕೇಕು, ಈ ಗಿಫ್ಟು ಕೊಟ್ಟು ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊ ಅಂತ ಇದೆಲ್ಲ ಕೊಟ್ಟರು. ಇವನ್ ಫ್ರೆಂಡ್ ಬರ್ಡೇನು ಇವತ್ತೇನಾ? ಸರಿ ಹೋಗು. ಕೃಷ್ಣ, ನಿನ್ ಫ್ರೆಂಡ್ ವಿಹಾರಿ ಅಮ್ಮನ ಹೆಸರೇನು? ಶ್ಯಾಮ. ಏನು? ಹೌದು ಮೇಡಮ್, ಅವ್ರ ಹೆಸರು ಶ್ಯಾಮ. ನಾನು ಮೇಡಮ್ ಅಂತ ಕರಿತಿದ್ರೆ ಮೇಡಮ್ ಅಂತ ಕರಿಬೇಡ, ಶ್ಯಾಮಮ್ಮ ಅಂತ ಕರಿ ಅಂತ ಹೇಳಿದ್ರು. ಅವಾಗಿಂದ ನಾನು ಅವ್ರನ್ನ ಶ್ಯಾಮಮ್ಮ ಅಂತಾನೆ ಕರಿತಾ ಇರೋದು. ಅವನ ಡ್ಯಾಡಿ ಹೆಸರು? ಅಖಿಲ್ ಅಂತ. ಕೃಷ್ಣಂಗೆ ಫೀಸ್ ಕಟ್ಟಿದ್ದು ಇವರೇನಾ? ಇನ್ನೂ ಅವ್ರ ಮನೇಲಿ ಯಾರ್ಯಾರಿದ್ದಾರೆ? ಯಾಕೆ ಮೇಡಮ್ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಏಯ್, ನಾನೇನು ಗಾಬರಿ ಆಗಲಿಲ್ಲ. ನೀನು ಮೊದಲು ನಾನು ಕೇಳಿದಕ್ಕೆ ಉತ್ತರ ಕೊಡು. ವಿಹಾರಿ ತಾತ ಮತ್ತೆ ಅವ್ರ ಅಜ್ಜಿ ಮನೇಲಿರ್ತಾರೆ. ಅವ್ರ ಹೆಸರೇನು? ತಾತನ ಹೆಸರು ಆನಂದ ಗಜಪತಿ ವರ್ಮಾ. ನಾನು ಪ್ರೀತಿಯಿಂದ ತಾತ ಅಂತ ಕರಿತೀನಿ. ಅಜ್ಜಿ ಹೆಸರು ವಸಂತ. ನಾನು ಅವ್ರನ್ನ ವಸಂತಮ್ಮ ಅಂತ ಕರಿತೀನಿ. ಅವರಂತೂ ನಿಮ್ಮ ಹಾಗೆ ತುಂಬ ತುಂಬ ಒಳ್ಳೆಯವರು ಮೇಡಮ್. ನನ್ನನ್ನು ವಿಹಾರಿಯಾಗೆ ನೋಡ್ಕೋತಾರೆ. ಶ್ಯಾಮಮ್ಮ ಮತ್ತು ಅಖಿಲ್ ಸರ್ರು ನನ್ನ ಸ್ವಂತ ಮಗನ ಥರ ನೋಡ್ಕೋತಾರೆ. ಏನು ಕೇಳಿದ್ರು ಕೊಡಿಸ್ತಾರೆ. ಸ್ವಂತ ಮಗ ಹಾಗಲ್ವೋ? ನೀನೇ ಅವ್ರಿಗೆ ಸ್ವಂತ ಮಗ. ಮೇಡಮ್, ನಾನು ಕೇಕ್ ಕಟ್ ಮಾಡಬೇಕು, ಹೋಗ್ತೀನಿ. ಹಾಂ.
ನೀವು ಕೂಡ ಬನ್ನಿ ಮೇಡಮ್. ಬರ್ತೀನಿ, ಹೋಗು. ಅಮ್ಮ, ಕೃಷ್ಣ, ಈ ಡ್ರೆಸ್ ಯಾರ್ದಪ್ಪ? ನೀವು ಕೊಟ್ಟಿರೋ 10 ರೂಪಾಯಿಗೆ ಚಾಕ್ಲೇಟ್ ತಗೊಂಡು ವಿಹಾರಿಗೆ ಕೊಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಅಮ್ಮ. ವಿಹಾರಿ ಬರ್ತಡೇನು ಇವತ್ತೇ ಅಮ್ಮ. ಏನ್ ಕೃಷ್ಣ ನೀನ್ ಹೇಳ್ತಿರೋದು? ವಿಹಾರಿ ಪುಟ್ಟನ್ ಬರ್ತ್ಡೇ ಕೂಡ ಇವತ್ತೇನಾ? ಹೌದಮ್ಮ, ಇವತ್ತು ನನ್ನ ಬರ್ತಡೇ ಅಂತ ಅವ್ರೆಲ್ಲರಿಗೂ ಹೇಳ್ದೆ. ಶ್ಯಾಮಮ್ಮ ವಿಹಾರಿಗೆ ಅಂತ ತಂದಿರೋ ಡ್ರೆಸ್ನ ನಂಗೂ ಒಂದು ಕೊಟ್ರು. ಅವ್ರು ಕೊಟ್ರು ಅಂತ ನೀನ್ ತಗೊಂಡ್ಬಿಟ್ಯಾ? ಬೇಡ ಅಂತ ಹೇಳೋದ್ ತಾನೆ? ಬೇಡ ಅಂತ ಹೇಳ್ದಮ್ಮ, ಆದ್ರೆ ಶ್ಯಾಮಮ್ಮ ತುಂಬಾ ಬಲವಂತ ಮಾಡಿದ್ರು. ಅದಕ್ಕೆ ಡ್ರೆಸ್ ಹಾಕೊಂಡೆ. ಇಲ್ಲಿ ನೋಡಿ, ಈ ಕೇಕು, ಈ ಗಿಫ್ಟ್ ಕೂಡ ಕೊಟ್ಟು ಕಳ್ಸಿದ್ರು. ನಾವ್ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಅಷ್ಟು ಒಳ್ಳೆ ಮನ್ಸಿರೋರು ನಮಗ್ ಸಿಕ್ಕಿದ್ದಾರೆ. ನಿನ್ನ ಆಸೆನ ನನ್ನ ಕೈಲಿ ತೀರ್ಸೋಕ್ಕಾಗ್ಲಿಲ್ಲ ಅಂದ್ರು ಅವ್ರು ತೀರಿಸ್ತಾ ಇದ್ದಾರೆ. ಅಮ್ಮ, ಕೇಕ್ ಕಟ್ ಮಾಡೋನ್ವಾ? ನಮ್ಮ ಮೇಡಮ್ ಕೂಡ ಬರೋಕೆ ಹೇಳಿದ್ದೀನಿ. ಮೇಡಮ್ನ ಕರ್ದ್ಯಾ? ಹೌದಮ್ಮ. ತಪ್ಪು ಕಂದ, ಅವ್ರನ್ನ ಇಲ್ಲಿಗೆ ಬನ್ನಿ ಅಂತ ಕರಿಬಾರ್ದು, ನಾವೇ ಅಲ್ಲಿಗೆ ಹೋಗೋಣ. ಸರಿ ಬಾ ಅಮ್ಮ, ಹೋಗೋಣ. ನಡಿ ಕೃಷ್ಣ. ನಾನು ಮೇಡಮ್ ಅಂತ ಕರಿತಿದ್ರೆ ಮೇಡಮ್ ಅಂತ ಕರಿಬೇಡ, ಶ್ಯಾಮಮ್ಮ ಅಂತ ಕರಿ ಅಂತ ಹೇಳಿದ್ರು. ಅವನ ಡ್ಯಾಡಿ ಹೆಸರು ಅಖಿಲ್ ಅಂತ. ವಿಹಾರಿ ತಾತ ಮತ್ತೆ ಅವ್ರ ಅಜ್ಜಿ ಮನೇಲಿರ್ತಾರೆ. ಯಾವ ಬಂಧ ಉಳಿಬಾರ್ದು ಅಂತ ಅಕ್ಕ ಮಕ್ಕಳನ್ನ ಬದಲಾಯಿಸಿದ್ಲು, ಅದೇ ಬಂಧ ಪ್ರತಿ ವಿಷಯದಲ್ಲೂ ಹತ್ರ ಆಗ್ತಾ ಇದೆ. ಹಾಗಾಗ್ಬಾರ್ದು. ಅಕ್ಕಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಆ ಶ್ಯಾಮನ್ನ ನಾಶ ಮಾಡಬೇಕು. ಅಕ್ಕನ ಸೇಡನ್ನ ಗೆಲ್ಲಿಸ್ಬೇಕು.